ಇಲ್ಲಿ ಜೀರ್ಣೋದ್ಧಾರ ಆಗಿ ನಾಳ್ದು ಬ್ರಹ್ಮಕಲಶ ಆಗುವಂತದ್ದು. ತೀರ್ಥ ಪ್ರಸಾದದಿಂದ ಗುಣ ಆದ ಕ್ಷೇತ್ರ ಇದೇ ನೋಡಿ. ಕೆಲವು ತುಂಬಾ ಖರ್ಚು ಮಾಡಿ ಹೋಗಿದ್ದಾರೆ, ಎಲ್ಲಿ ಕೇಳಿದ್ರು ಅವರಿಗೆ ಆಗ್ಲೇ ಇಲ್ಲ, ಏನು ಪರಿಹಾರ ಸಿಕ್ಕಿಲ್ಲ. ದುರ್ಗಾ ಪರಮೇಶ್ವರಿ ತಾಯಿ ಮತ್ತೆ ಪರಿವಾರ ಶಕ್ತಿಗಳು ಪರಮೇಶ್ವರಿ ಹಾಗೂ ವರಾಹಿ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಏನ್ ವಿಶೇಷತೆ ನಡೆಯುತ್ತೆ, ಮುಖ್ಯವಾಗಿ ಯಾವ ಸಮಸ್ಯೆಗಳಿಗೆ ತಾಯಿ ಒಳಗೆ ಬರ್ತಾರೆ? ಎಂಥದೇ ಕಠಿಣ ಆರೋಗ್ಯ ಸಮಸ್ಯೆ ಇರಲಿ ಈ ತಾಯಿ ಸರಿ ಮಾಡ್ತಾಳೆ. ತಾಯಿಯ ಪವಾಡ ಅಂದ್ರೆ ತಾಯಿಯಲ್ಲಿ ಭಕ್ತಿ ಹೊತ್ತಾರೆ. ತಾಯಿಯ ಪ್ರಸಾದದಲ್ಲಿ ಎಷ್ಟೋ ತಾಯಿಯ ನಂಬಿಕೆಯಿಂದ ಭಕ್ತಿಯಿಂದ ಪ್ರಸಾದಕ್ಕೆ ಕೈ ಒತ್ತಿದರೆ ತಾಯಿ ಸರಿಪಡಿಸಿದಂತ ಕೂಡ್ಲೆ ಈ ಕ್ಷೇತ್ರದಲ್ಲಿ ಆ ಕೂಡ್ಲೆ ಆಗಿದಂತ ಎಷ್ಟೋ ನಮ್ಮ ಕಣ್ಣಾರೆ ನೋಡಿದೆ, ನಮ್ಮ ಕಿವಿಯಾರೆ. ಈ ವಾರಾಹಿ ಅಮ್ಮನ ಪವಾಡ ಕೇಳಿದ್ರೆ ಇಲ್ಲಿ ಬರೋದಂತೂ ಗ್ಯಾರಂಟಿ. ಬರುವಂತ ಭಕ್ತಾದಿಗಳು ಬಾಯಿ ಬರ್ತಾರೆ ಒಂದೇ, ಏನೊಂದು ಇಕ್ಷೆಯಲ್ಲಿ ಕಾಲಿದ್ರೆ ಎಂತದೇ ಕಾಯಿಲೆ ಆಗಿರ್ಬೋದು, ಯಾವುದೇ ಸಮಸ್ಯೆ ಆಗಿರ್ಬೋದು, ತಾಯಿ ಬೇಗ ಕ್ಷಣದಲ್ಲಿ ರಿಸಲ್ಟ್ ಕೊಡ್ತಾರೆ. ನರದಾಡಿ ಬಂದಂತ ಈ ಕ್ಷೇತ್ರದಲ್ಲಿ ತಾಯಿ ಎದ್ದು ತೋರಿಸಿ ತಾಯಿ ಎಲ್ಲಾರನ್ನು ಸರಿಪಡಿಸಿದಂತ ಕ್ಷೇತ್ರ ನಿರ್ಮಾಣ ಆಗಬೇಕು. ಸಣ್ಣ ಗುಡಿಯಲ್ಲಿ ಕೂತ್ರ ಸಾಕಾಗುವುದಿಲ್ಲ, ಜಗತ್ತಿಗೆ ತಾಯಿ ಏನು, ತಾಯಿಯ ಯಾರೇ ಕ್ಷೇತ್ರಕ್ಕೆ ಕಾಲಿಟ್ರು ತಾಯಿಯ ಪವಾಡ ನೋಡಿ ಕಣ್ಣೀರು ಬರುತ್ತೆ. ಇಲ್ಲಿ ಬಂದು ಪ್ರಸಾದದಲ್ಲಿ ಸರಿಪಡಿಸಿ ಈ ಕ್ಷೇತ್ರವನ್ನು ನಿರ್ಮಾಣ ಆಗಬೇಕು, ಎಲ್ಲಾರು ಕೈ ಜೋಡಣೆ ಮಾಡಬೇಕು ಅಂತ. ಏನು ಕೊಡಬೇಕಾದ್ರೂ ತಾಯಿ ಅಪ್ಪನಿಲ್ಲದೆ ಆಗುವುದಿಲ್ಲ. ಒಬ್ಬರ ಅವ ಕೊಡಬೇಕಾದ್ರೂ ಏನು ಕೊಡಬೇಕಾದ್ರೂ ಒಬ್ಬರು ಬೇಕಾದ್ರೂ ತಾಯಿ ಅಪ್ಪನೇ ಬೇಕು. ನೀವು ನೋಡ್ತಾ ಇದ್ದೀರಾ V1 ನ್ಯೂಸ್ ಸುದ್ದಿವಾಹಿನಿ. ಮಂಗಳೂರಿನಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ವಾರಾಹಿ ಅಮ್ಮನವರ ಕ್ಷೇತ್ರ ಕುಂಪಣಮಜಲು, ಫರಂಗಿಪೇಟೆ, ಕುಚ್ಚೂರು ಎಂಬ ಊರಲ್ಲಿ ತುಂಬಾನೇ ಶಕ್ತಿಯುತವಾಗಿ ನೆಲೆಯಾಗಿರುವ ವಾರಾಹಿ ಅಮ್ಮನವರ ಕ್ಷೇತ್ರದ ಬಗ್ಗೆ ಹೇಳಲು ಹೊರಟಿದ್ದೇವೆ. ಸುಮಾರು ಸಾವಿರಾರು ದೂರದ ಊರುಗಳಿಂದ ಈ ತಾಯಿಯ ದರ್ಶನ ಪಡೆಯಲು ಬರುತ್ತಿದ್ದಾರೆ. ಯಾಕೆಂದರೆ ಯಾವುದೇ ಎಂಥದೇ ಕಠಿಣ ಆರೋಗ್ಯ ಸಮಸ್ಯೆ ಇದ್ದರೆ ಈ ತಾಯಿ ಬೇಗೇಗ ಗುಣಪಡಿಸುತ್ತಾಳೆ. ಆದ ಕಾರಣ ಈ ತಾಯಿಯ ದರ್ಶನ ಪಡೆಯಲು ಹಾಗೂ ಆ ಆರೋಗ್ಯ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳಲು ಸಾವಿರಾರು ಕಿಲೋಮೀಟರ್ ದೂರದ ಊರುಗಳಿಂದ ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಾರೆ. ಸುಮಾರು ವರ್ಷಗಳಿಂದ ಚಿಕ್ಕ ಗುಡಿಯಾಗಿತ್ತು. ಬರುವಂತ ಭಕ್ತರಿಗೆ ಯಾವುದೇ ರೀತಿಯಾದ ವ್ಯವಸ್ಥೆ ಇರಲಿಲ್ಲ. ಆದ ಕಾರಣ ತಾಯಿಯ ಅಪ್ಪಣೆಯಂತೆ ಈಗ ದೇವಸ್ಥಾನ ಕಟ್ಟಡ ನಿರ್ಮಾಣ ನಡೆಯುತ್ತಿದೆ. ತಾಯಿಯ ದರ್ಶನ ಪಡೆದು ನಿಮ್ಮ ಕೈಯಲ್ಲಾದ ಸಹಾಯವನ್ನು ಮಾಡಿ ನಿಮ್ಮ ಕುಟುಂಬಕ್ಕೆ ಈ ವಾರಾಹಿ ಅಮ್ಮನವರು ಶ್ರೀರಕ್ಷೆಯಾಗಿ ಇರುತ್ತಾರೆ. ಹಾಗೆ ಈ ತಾಯಿಯ ಒಂದು ತೀರ್ಥ ಪ್ರಸಾದವನ್ನು ನೀವು ತಗೊಂಡ್ರೆ ಸಾಕು. ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಅಲ್ಲೇ ಕ್ಷಣದಲ್ಲಿ ಸರಿಯಾಗುತ್ತೆ. ಯಾವುದೇ ಸ್ಟ್ರೋಕ್ ಇರಲಿ, ಕ್ಯಾನ್ಸರ್, ಇನ್ನು ಅನೇಕ ಕಾಯಿಲೆ ತಾಯಿ ಗುಣಪಡಿಸಿದ್ದಾಳೆ. ನೀವೇನು ಮನಸ್ಸಿನಲ್ಲಿ ಅಂದುಕೊಂಡು ತಾಯಿಯ ಮುಂದೆ ಕುಳಿತುಕೊಳ್ಳುತ್ತೀರೋ ಈ ದೇವಿಯೇ ಎಲ್ಲವನ್ನೂ ಹೇಳುತ್ತಾಳೆ. ಆರೋಗ್ಯ ಸಮಸ್ಯೆ ಅಲ್ಲದೆ ನಿಮ್ಮ ಜೀವನದ ಚರಿತ್ರೆ ಹೇಳುತ್ತಾಳೆ. ಎಂದರೆ ನಿಮಗೆ ಎಷ್ಟು ಆಶ್ಚರ್ಯವಾದ ವಿಚಾರ ಹೇಳಿ. ತುಂಬಾ ಶಕ್ತಿಯುತವಾಗಿ ಈ ಭೂಮಿಯಲ್ಲಿ ಸರಿಸುಮಾರು 1000 ವರ್ಷಗಳಿಂದ ಹಿಂದೇನೆ ಈ ದೇವಿ ನೆಲೆಸಿದ್ದಾಳಂತೆ. ಈ ತಾಯಿಯ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಹಾಗೆ ಈ ತಾಯಿಯ ಕತೆ ಸಹ ತುಂಬಾನೇ ಇದೆ. ಯಾಕೆಂದರೆ ಈ ದೇವಿಯ ಬಗ್ಗೆ ಹೇಳಿದ್ದರೆ ನಡುಕನೆ ಬರುತ್ತೆ. ಈ ದೇವಿ ಪವಾಡವನ್ನು ಮನುಷ್ಯನ ರೂಪದಲ್ಲಿ ನಾವು ನೋಡಬಹುದು. ಅದು ಎಷ್ಟೋ ಭಕ್ತರು ತಾಯಿಯ ದರ್ಶನಕ್ಕಾಗಿ ಕಾಯ್ತಾರಂತೆ. ಹಾಗೆ ಇಲ್ಲಿರುವಂತಹ ಭಕ್ತರು ಸಹ ತಾಯಿಯ ದರ್ಶನ ಪಡೆಯಲು ಬಂದಿ ಇವತ್ತು ತಾಯಿಯ ಸೇವೆಯನ್ನು ಮಾಡುತ್ತಿದ್ದಾರೆ ಎಂದರೆ ಎಷ್ಟು ಆಶ್ಚರ್ಯಕರವಾದ ವಿಚಾರ ಅಲ್ಲವೇ? ಮತ್ತೆ ನೀವ್ಯಾಕೆ ತಡ ಮಾಡ್ತಾ ಇದ್ದೀರಾ? ಆದಷ್ಟು ಬೇಗ ಈ ದೇವಿಯ ದರ್ಶನ ಪಡೆದು ಕಣ್ತುಂಬಿಕೊಳ್ಳಿ. ಪ್ರತಿದಿನ ಸಂಜೆ ಭಜನಾ ಕಾರ್ಯಕ್ರಮ ತಾಯಿ ದುರ್ಗಾ ಪರಮೇಶ್ವರಿ ವಾರಾಹಿ ಅಮ್ಮನವರ ಸನ್ನಿಧಾನದಲ್ಲಿ ನಡೆಯಲಿದೆ. ಸ್ಥಳದ ಮಹಿಮೆ ಮಹತ್ವದ ಬಗ್ಗೆ ಇನ್ನೂ ಹೆಚ್ಚಾಗಿ ಮುಂದಿನ ಸಂಚಿಕೆಯಲ್ಲಿ ತೋರಿಸ್ತೀವಿ. ಮಿಸ್ ಮಾಡ್ದೆ ಚಾನಲನ್ನ ನೋಡಿ. ಹೆಚ್ಚು ಮಾಹಿತಿಗಾಗಿ ಇಲ್ಲಿ ಕಾಣುತ್ತಿರುವ ನಂಬರನ್ನು ಸಂಪರ್ಕಿಸಿ. ಹಾಗೆ ಸ್ಥಳಕ್ಕೆ ಭೇಟಿ ಕೊಡಿ. ಸ್ಥಳ ಶ್ರೀ ದುರ್ಗಾ ಪರಮೇಶ್ವರಿ ವಾರಾಹಿ ಅಮ್ಮನವರ ಕ್ಷೇತ್ರ, ಕುಂಪಣಮಜಲು, ಫರಂಗಿಪೇಟೆ, ಕುಚ್ಚೂರು, ಮಂಗಳೂರು. ನಾನು ಮುಂಚೆ ಸುಳ್ಯದಲ್ಲೇ ಇದ್ದು ಕೆಲಸ ಮಾಡಿಕೊಂಡು
ಎಲ್ಲ ಇದ್ವಿ. ನಾನೊಂದು ರಿಲೇಷನ್ ಮನೆಯಲ್ಲಿ ಇಲ್ಲಿ ಮಂಗೂರಿ ರಿಲೇಷನ್ ಮನೆಗೆ ಬಂದಿದ್ದೆ ನಾನು. ರಿಲೇಷನ್ ಅಂತ ನಮ್ಮ ದೂರದಿಂದ ಮಾವ ಆದ್ರು. ಮಾವನ ಮಗನಿಗೆ ಒಂದು ಹುಷಾರಿರ್ಲಿಲ್ಲ ಅಂತ ಹೇಳಿದ್ರೆ, ಏನಂತ ಹೇಳಿದ್ರೆ ಎಷ್ಟು ಜನ ಹಿಡಿಲಿಕ್ಕೆ ಆಗದಷ್ಟು, ಎಷ್ಟು ಜನ ಒಂದು 20-30 ಜನ ಇದ್ರು ಸಹ ಎಲ್ಲಿ ಸಹ ಅವರಿಗೆ ಆಗುದಿಲ್ಲ, ಹಿಡಿಲಿಕ್ಕೆ ಆಗುದಿಲ್ಲ. ಅಷ್ಟು ಅವರ ಒಂದು ಮೈಯಲ್ಲಿ ಏನೋ ಬರ್ತಿತ್ತು. ಹಾಗೆ ಎಲ್ಲಿ ಯಾವ ಕೆಲವು ಕಡೆ ಹೋಗಿದ್ದಾರೆ, ಕೆಲವು ತುಂಬಾ ಖರ್ಚು ಮಾಡಿ ಹೋಗಿದ್ದಾರೆ, ಎಲ್ಲಿ ಕೇಳಿದ್ರು ಅವರಿಗೆ ಆಗ್ಲೇ ಇಲ್ಲ, ಏನು ಪರಿಹಾರ ಸಿಗ್ಲೇ ಇಲ್ಲ. ಅಂದ್ರೆ ಅವರ ಹಿಡಿಲಿಕ್ಕೆ ಜೀಪ್ ಒಂದು ಲಾಸ್ಟ್ ಒಂದು ಜೀಪಲ್ಲಿ ಕಟ್ಟಿ, ಹಗ್ಗದಲ್ಲಿ ಕಟ್ಟಿ ಹೋದದಿದೆ, ಎಲ್ಲಿ ಸಹ ಅವರಿಗೆ ಸರಿಯಾಗಿಲ್ಲ. ಹಾಗೆ ಹುಡುಕಿ 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 ಲಾಸ್ಟ್ ಈ ಕ್ಷೇತ್ರಕ್ಕೆ ಬಂದು, ತಾಯಿ ವಾರಾಹಿ ತಾಯಿಯ ಕ್ಷೇತ್ರಕ್ಕೆ ಬಂದು ಇಲ್ಲಿ ಖಾಲಿ ತೀರ್ಥ ಕುಡಿಸಿ ಅವರನ್ನು ಸರಿಯಾಗಿ ತೀರ್ಥ ಕುಡಿಸಿದ ನಂತರ ಉಂಟಲ್ಲ, ಅವರು ಅಲ್ಲಿಂದ ನಡ್ಕೊಂಡು ಹೋಗುವ ಹಾಗೆ ಆಗಿದೆ. ಇವತ್ತಿನವರೆಗೆ ಆ ಕಾಯಿಲೆ ಅವರಿಗೆ ಬರ್ಲೇ ಇಲ್ಲ. ಅದೇ ಲಾಸ್ಟ್ ಇಲ್ಲಿ ಬಂದು ಆ ಕಾಯಿಲೆ ಆದ ನಂತರ ನಾನಿಲ್ಲಿ ಬರ್ಲಿಕ್ಕೆ ಶುರು ಮಾಡಿದೆ. ತಾಯಿ ತುಂಬಾ ನಮಗೆ ಒಳ್ಳೇದು ಮಾಡಿದ್ದಾರೆ, ಇನ್ನೂ ಸಹ ಒಳ್ಳೇದು ಮಾಡ್ತಾನೆ ನಂಬಿಕೆ ಇದೆ ನಮಗೆ. ಅದಕ್ಕೋಸ್ಕರ ನಾವು 7 ವರ್ಷ 8 ವರ್ಷ ಆಗಿ ಇಲ್ಲೇ ಇದ್ದೇವೆ, ಅಷ್ಟಲ್ಲಿ ಇದ್ದಾರೆ. ಅದಕ್ಕೆ ನಮ್ಗೆ ತಾಯಿ ಏನ್ ಹೇಳ್ತಾರೆ ಅಂದ್ರೆ, ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ತಾಯಿಯ ಒಂದು ಪ್ರಸಾದ ಇದ್ರೆ ಸಾಕು. ತಾಯಿ ಯಾರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತಾಯಿಯ ಒಂದು ಪ್ರಸಾದ ಉಂಡಕ್ಕೆ ಹಣೆಗೆ ಮತ್ತು ಬಾಯಿಗೆ ಹಾಕಿದ್ರೆ ಏನು ಕಾಯಿಲೆ ಇದ್ದು ಸಹ ಪರಿಹಾರ. ಆದ್ರೆ ಭಕ್ತಿ ಮತ್ತು ನಂಬಿಕೆ ಇದ್ರೆ ಆಯ್ತು. ಅದು ಯಾವ ಜಾತಿ ಇಲ್ಲ, ಏನಿಲ್ಲ. ತಾಯಿಗೆ ಎಲ್ಲರೂ ಸಹ ಒಂದೇ, ಎಲ್ಲರೂ ಸೇರಿ ದೇವಸ್ಥಾನ ಆಗ್ಬೇಕು ಆದಷ್ಟು ಬೇಗ. ಎಲ್ಲರೂ ಸಹಕಾರ ಮಾಡ್ಬೇಕು ಅಂತ ಹೇಳಿ ಕೇಳ್ತೀನಿ. ಶ್ರೀ ದುರ್ಗಾ ಪರಮೇಶ್ವರಿ ವಾರಾಹಿ ದೇವಸ್ಥಾನ ಇದು ಯಾವ ಶತಮಾನದಿಂದ ಇದೆ ಅಂತ ಭೂಮಿ ತಾಯಿಗೆ ಮತ್ತೆ ನಮ್ಮ ದೇವರಿಗೆ ಗೊತ್ತು. ಆದ್ರೆ ಏನಾ ಒಂದು ಹೊಸಗಳಿಗೆ ದೇವರನ್ನು ಪೂಜೆ ಮಾಡುತ್ತಾ, ಈ ತಾಯಿ ಲಕ್ಷ್ಮಿ ಬಂಗಾರದಂತ ಮಂತ್ರ ದೇವತೆಯನ್ನು ಪೂಜೆ ಮಾಡುತ್ತಾ, ಪರಿವಾರ ಶಕ್ತಿಯನ್ನು ಪೂಜೆ ಮಾಡುತ್ತಾ, ಇವತ್ತು ಕಾಲ ಹೊಸ ಮುಹೂರ್ತ. ಈ ಮುಹೂರ್ತದಲ್ಲಿ ಜೀರ್ಣೋದ್ಧಾರಕ್ಕೆ ಸಂಬಂಧಪಟ್ಟದಂತ ಇವತ್ತಿನ ದಿನ ನಮ್ಮತ್ರ ಏನಿಲ್ಲ ಪಾಪ, ಆದ್ರೆ ಸಹ ದೇವರದು ಅನುಗ್ರಹ, ದೈವದ ಆಶೀರ್ವಾದದಿಂದ ಖಂಡಿತವಾಗ್ಲೂ ಇದು ಯಶಸ್ವಿಯಾಗುತ್ತೆ. ತಾಯಿ ದುರ್ಗಾ ಪರಮೇಶ್ವರಿ ತಾಯಿ ಮತ್ತೆ ಪರಿವಾರ ಶಕ್ತಿಗಳು ಇಲ್ಲಿ ಜೀರ್ಣೋದ್ಧಾರ ಆಗಿ 4 ಬ್ರಹ್ಮಕಲಶ ಆಗುವಂತ ತನಕ ಏನು ಕುಂದು ಕೊರತೆ ಆಗದಾಗೆ ದೇವರು ಆಶೀರ್ವಾದದಿಂದ ಚೆನ್ನಾಗಿ ಆಗುತ್ತೆ ಒಂದೊಂದು ಪ್ರಾರ್ಥನೆ. ಮಣ್ಣು ನೋಡುವಾಗ, ಈ ಶಕ್ತಿ ನೋಡುವಾಗ ಗೊತ್ತಾಗುತ್ತೆ. ಯಾಕೆಂದ್ರೆ ಹಿಂದೂ ಧರ್ಮದ್ದು ಕೆಲಸ ಅಲ್ಲ, ಬಾಕಿದ್ದು ಕೆಲಸ ಸಹ ಆಗಿದೆ ಅವರದ್ದು. ಪ್ರಾರ್ಥನೆ ಮಾಡಿದ್ರೆ ಸಾಕು. ನಾನು ಇದ್ದೇನೆಂತ ಬಲುಭಾಷೆಯನ್ನು ಕೊಟ್ಟು ದೊಡ್ಡದು ಕೆಲಸ ಆಗುವಂತದ್ದು ಹೊತ್ತು ಬರ್ಲಿಲ್ಲ ಜೀರ್ಣೋದ್ಧಾರ ಆಗ್ಲಿಕ್ಕೆ. ಇವತ್ತು ಹೊತ್ತು ಬಂದಿದೆ. ಇದು ಚೆನ್ನಾಗಿ ಆಗ್ಲಿ ಅಂತ ಒಂದು ಪ್ರಾರ್ಥನೆ. ಇದು ತುಳುನಾಡು ಪರಶುರಾಮ ಸೃಷ್ಟಿ ಅಂತ ಹೇಳ್ತಾರೆ. ಇಲ್ಲಿ ಪರಶುರಾಮ ನೆಲೆ ಮಾಡಿಕೊಟ್ಟು ಈ ದೇವರು ಅಂದ್ರೆ ವಿಶೇಷ, ಮಂಗಳೂರು ಎಂದ್ರೆ ವಿಶೇಷ. ಈ ಮಂಗಳೂರಿನಲ್ಲಿ ವಿಶೇಷ ತರ ಈಗ ಈ ಹೊತ್ತಿನಲ್ಲಿ ಈ ದೇವರದು ಜಾತ್ರೋತ್ಸವ, ಬ್ರಹ್ಮಕಲಶೋತ್ಸವ, ಈ ಕೋಲ ನೇಮ ಆಗುವಂತ ಸಂದರ್ಭ ಇಲ್ಲಿ ಮಂಗಳೂರಿನಲ್ಲಿ ಬಂದ್ರೆ ವಿಶೇಷತೆ. ಈ ಮಂಗಳೂರು ಎಲ್ಲ ಕಡೆಯಲ್ಲೂ ದೇವರುಗಳಿದೆ. ಮಂಗಳೂರು ಅಂದ್ರೆ ಕಡಲು ಹತ್ತಿರ ಇರುವಂತಹ ಒಂದು ಸೀಮೆ. ನಮ್ಮ ಮೊದಲಿದ್ದು ದೇವರು ಯಾರಂತ ಹೇಳಿದ್ರೆ ಕದ್ರಿ ಮಂಜುನಾಥ ದೇವರದ್ದು ಕ್ಷೇತ್ರ. ಇಲ್ಲಿ ಪರಶುರಾಮ ನೆಲೆಯಾದಂತ ಸ್ಥಳ. ಹಾಗಾಗಿ ಈ ಮಂಗಳೂರು ಅಂದ್ರೆ ದೇವರು ನೆಲೆಯಾದಂತಹ ಸ್ಥಳ. ನಮಸ್ತೆ ವಿವನ್ ಸುದ್ದಿವಾಣಿ ಮತ್ತೊಮ್ಮೆ ಕಾರ್ಯಕ್ರಮ ಸ್ವಾಗತ ಹೇಳ್ತಾ, ಇವತ್ತು ಆಗ್ಲೇ ತಿಳಿಸ್ದಂಗೆ ದುರ್ಗಾ ಪರಮೇಶ್ವರಿ ಹಾಗೂ ವಾರಾಹಿ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಏನ್ ವಿಶೇಷತೆ ನಡೆಯುತ್ತೆ, ಮುಖ್ಯವಾಗಿ ಯಾವ ಸಮಸ್ಯೆಗಳಿಗೆ ತಾಯಿ ಒಳದು ಬರ್ತಾಳೆ ಅಂತ ಕೇಳೋಣ. ಇಲ್ಲಿ ಜಗನ್ಮಾತೆ ಈ ತಾಯಿ ಬರುವಂತ ಭಕ್ತಾದಿಗಳು ಜೊತೆಗೆ ತುಂಬಾ ಕಾಯಿಲೆ ಇರೋರು ಬರ್ತಾರೆ. ತಿಳಿಸ್ಕೊಡಿ, ಮುಂದೆ ಬರುವಂತ ಭಕ್ತಾದಿಗಳು ಒಳ್ಳೇದಾಗ್ಬೇಕು. ಶ್ರೀ ದುರ್ಗಾ ಪರಮೇಶ್ವರಿ ವಾರಾಯಮ್ಮನ ಕ್ಷೇತ್ರ, ಪರಿಮಿಪೇಟೆ ಕುಂಪನಮಜಲು. ಇಲ್ಲಿ ಈ ಕ್ಷೇತ್ರದಲ್ಲಿ ಏನು ಅಂದ್ರೆ ತಾಯಿಯ ಪವಾಡ ಅಂದ್ರೆ, ತಾಯಿಯಲ್ಲಿ ಭಕ್ತಿ ಹೊತ್ತರೆ ತಾಯಿಯ ಪ್ರಸಾದದಲ್ಲಿ ಎಷ್ಟೋ ಮಕ್ಕಳನ್ನು, ಎಷ್ಟೋ ಹಿರಿಯವರು, ಎಷ್ಟೋ ಮಕ್ಕಳು, ಎಲ್ಲರನ್ನು, ಮಕ್ಕಳಂದ್ರೆ ಸಣ್ಣ ಮಕ್ಕಳಾಗ್ಬೇಕಂತಲ್ಲ, ತಾಯಿಗೆ ಎಲ್ಲಾರು ಮಕ್ಕಳು, ಬೆಳೆದವರು ಮಕ್ಕಳು, ಸಣ್ಣದು ಮಕ್ಕಳೇ, ಅವರನ್ನು ಭಕ್ತಿಯಿಂದ ಅವ್ರ ಪ್ರಸಾದದಿಂದ ಎಲ್ಲ ಸರಿಪಡಿಸಿದಂತ ಈ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಹಲವಾರು ಪವಾಡ ನಡೆದಿದೆ, ಹಲವಾರು ವಿಚಾರ ಆಗಿದೆ.
ಏನು ಬೇಕೋ ಅವರಿಗೆ ಖಂಡಿತವಾಗ್ಲೂ ತಾಯಿಯ ನಂಬಿಕೆಯಿಂದ ಭಕ್ತಿಯಿಂದ ಪ್ರಸಾದಕ್ಕೆ ಕೈ ಒತ್ತಿದರೆ ತಾಯಿ ಸರಿಪಡಿಸಿದಂತ ಕೂಡ್ಲೆ ಈ ಕ್ಷೇತ್ರದಲ್ಲಿ ಆ ಕೂಡ್ಲೆ ಆಗಿದಂತ ಎಷ್ಟೋ ನಮ್ಮ ಕಣ್ಣಾರೆ ನೋಡಿದೆ, ನಮ್ಮ ಕಿವಿಯಾರೆ ಕೇಳಿದೆ, ಹಾಗೇನೆ ಎಲ್ಲ ಆಗಿದೆ ಇಲ್ಲಿ. ಹಾಗಾದ್ರೆ ತಾಯಿಗೆ ನಾವೊಂದು ಇಷ್ಟೆಲ್ಲ ಆಗಿದಾದ ನಂತರ ನಮ್ಗೆ ತಾಯಿಗೆ ಒಂದು ಕ್ಷೇತ್ರ ನಿರ್ಮಾಣ ಆಗಬೇಕು. ಸಣ್ಣ ಗುಡಿಯಲ್ಲಿ ಕೂತ್ರೆ ಸಾಕಾಗುವುದಿಲ್ಲ. ಜಗತ್ತಿಗೆ ತಾಯಿ ಏನು, ತಾಯಿಯ ಮಹಿಮೆ ಏನು, ಈ ಊರಲ್ಲಿ ತಾಯಿ ಕೂತಿದ್ದಾರೆ ಅಂತ ಗೊತ್ತಾಗಬೇಕು. ಯಾಕೆಂದ್ರೆ ನಮ್ಗೆ ಇಲ್ಲಿ ಬಂದು ಅವರು ಹಣದ ಗಂಟು ಸುರಿಬೇಕಂತ ನಾವು ಹೇಳುವುದೂ ಅಲ್ಲ. ಯಾಕೆಂದ್ರೆ ಹಣದ ಗಂಟು ತಾಯಿ ಕೊಟ್ಟರೆ ಅದು ಎಷ್ಟೋ ನಮ್ಗೆ ಜೀವನ ಪರ್ಯಂತ ಸಿಗುತ್ತೆ. ಹಣದ ಗಂಟಿಗೆ ಆಸೆ ಪಟ್ಟವರಲ್ಲ. ನಮ್ಗೆ ಇಲ್ಲಿ ಎಲ್ಲೋ ಇದ್ದವರು ಎಷ್ಟೋ ಕಷ್ಟದಿಂದ ಏನೇನೋ ನರದಾಡಿ ಬಂದಂತ ಈ ಕ್ಷೇತ್ರದಲ್ಲಿ ತಾಯಿ ಎದ್ದು ತೋರಿಸಿ ತಾಯಿ ಎಲ್ಲಾರನ್ನು ಸರಿಪಡಿಸಿದಂತ ಕ್ಷೇತ್ರ. ನಾವೊಂದು ನಮ್ಮಲ್ಲೂ ಮಾಧ್ಯಮ ಇರುತ್ತೆ. ಆ ಮಾಧ್ಯಮದ ಮೂಲಕ ಒಬ್ಬೊಬ್ಬರು ನಮ್ಮ ಗೆಳೆಯರು ಯಾರು ಒಬ್ಬೊಬ್ರು ಒಂದೊಂದು ಕಾಯಿಲೆ ಬಂದವರಿಗೆ ಈ ದೂರವಾಣಿಯಲ್ಲಿ ಹಾಕಿ ಇಂಥ ಕಾಯಿಲೆಗೆ ವೈದ್ಯಕೀಯ ಇಷ್ಟು ಹಣ ಆಗ್ತದೆ, ಆ ಮಗುವಿಗೆ ಕಾಯಿಲೆಗೆ ವೈದ್ಯಕನಿಗೆ ಕೊಡ್ಲಿಕ್ಕೆ ಯಾರಿಗೂ ಇಲ್ಲ, ಎಲ್ಲಾರು ಕೂಡಿ ಹಾಕಿ ಅಂತ ಕೇಳ್ತಾರೆ. ಅವಾಗ ನಮಗೆ ನೋಡುವಾಗ ಬೇಜಾರಾಗ್ತದೆ. ಯಾಕೆಂದ್ರೆ ಅಂತ ಮಕ್ಕಳು ವೈದಿಕರಲ್ಲಿಯೂ ಸರಿಯಾಗದೆ ಕುಯ್ದು ಸರಿಯಾಗದೆ ಇಲ್ಲಿ ಬಂದು ಪ್ರಸಾದದಲ್ಲಿ ಸರಿಪಡಿಸಿದ್ದಾರೆ ತಾಯಿ. ಹಾಗಾದ್ರೆ ಆ ತಾಯಿಗೆ ನಾವು ಎಷ್ಟು ಇದು ಮಾಡಿದ್ರು ಸಾಕಾಗುವುದಿಲ್ಲ. ಅದಕ್ಕೆ ಈ ಕ್ಷೇತ್ರವನ್ನು ನಿರ್ಮಾಣ ಆಗಬೇಕು, ಎಲ್ಲಾರು ಕೈ ಜೋಡಣೆ ಮಾಡಬೇಕು ಅಂತ ನಾವು ಕೇಳುವುದು. ಮತ್ತೆ ಇಲ್ಲಿ ಬರುವಂತ ಭಕ್ತಾದಿಗಳು ಬಾಯಿ ಬರ್ತಾರೆ ಒಂದೇ ಏನೊಂದು ಈ ಕ್ಷೇತ್ರ ಕಾಲಿಟ್ರೆ ಭಕ್ತಾದಿ ಕಾಯಿಲೆ ಆಗಿರ್ಬೋದು, ಯಾವುದೇ ಸಮಸ್ಯೆ ಆಗಿರ್ಬೋದು, ತಾಯಿ ಬೇಗ ಕ್ಷಣದಲ್ಲಿ ರಿಸಲ್ಟ್ ಕೊಡ್ತಾಳೆ ಅನ್ನೋದನ್ನ ಕೇಳ್ತೀವಿ. ನಾನೇನ್ ಹೇಳುದಂದ್ರೆ ತಾಯಿ ಕೇಳಿದಾಗ ಮಕ್ಕಳು ಕೇಳಿದಾಗ ತಾಯಿ ಕೂರುವುದು ಸಹಜ. ಆ ತಾಯಿಯ ಮೇಲೆ ನನ್ನ ತಾಯಿಯ ಎದೆ ಹಾಲು ನಾನು ಕುಡಿತಾ ಇದ್ದೇನೆ ಅಂತ ನಂಬಿಕೆಯಿಂದ ಕುಡಿಬೇಕಂತೆ. ಹಾಗೆ ತಾಯಿ ಹೇಳುವುದೇನೆಂದ್ರೆ ನನ್ನ ಮೇಲೆ ನಿನ್ಗೆ ನಂಬಿಕೆ ಇದ್ದರೆ, ನಂಬಿಕೆ ಮೇಲೆ ಹೋದರೆ ನಾನು ನಿನ್ನನ್ನು ಕೈ ಎತ್ತಿ ಹೇಳ್ತೇನೆ, ಯಾವ ಕಾಯಿಲೆಯನ್ನು ಸರಿಪಡಿಸಿದಂತ. ಇಲ್ಲಿ ಎಷ್ಟೋ ಬಂದವರ ಹತ್ರ ಕೇಳ್ಬಹುದು. ಇಲ್ಲಿ ಒಂದು ಕ್ಷೇತ್ರ ಆಗುವುದಾದ್ರೂ ತಾಯಿಗೆ ಎಷ್ಟೋ ಇಲ್ಲಿ ರಾಜಕೀಯರು ಎಲ್ಲ ಪೇಟೆ ಇದ್ದವರನ್ನು ಒಂದೊಂದು ಕ್ಷೇತ್ರದಲ್ಲಿ ಕೂರಿಸಿ ನೀನು ಇಲ್ಲಿ ನಂಗೆ ಕ್ಷೇತ್ರ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಆಗಲ್ಲ. ಇಲ್ಲಿ ಕಾಯಿಲೆ ಸರಿಪಡಿಸಿ ನಿನಗೆ ಇಂಥ ಸ್ಥಾನಮಾನ ಇಲ್ಲಿ ನನಗೆ ಒಂದು ಕ್ಷೇತ್ರ ಮಾಡಿಕೊಡಬೇಕು ಅಂತ ತಾಯಿ ಕೊಟ್ಟದ್ದು. ಹಾಗೆ ನಾವು ಮಾಡುವಂತ ಕ್ಷೇತ್ರದಲ್ಲಿ ಅವಮಾನ ತುಂಬಾ ಬಂದಿದೆ ಇಲ್ಲಿ ಕೇಳಿ. ಹಾಗಾದ್ರೆ ಅದನ್ನ ನಾವು ಮೀರಿ ಅದನ್ನು ಕೇಳಿ ಕೂತದಲ್ಲ. ನಾವು ಇಲ್ಲಿ ಮಾಡುವ ಕ್ಷೇತ್ರ ನಮ್ಗೆ ಆ ಕ್ಷೇತ್ರ ಆಗಬೇಕು. ಕ್ಷೇತ್ರ ಇವತ್ತು ದರ ಆಗ್ತದೆ. ಮುಂದೆ ಬರುವಂತ ಭಕ್ತಾದಿಗಳು ನೀವೊಂದು ಮಾತಾಡಿ ಹೇಳೋದಂದ್ರೆ ಎಲ್ಲಾರ ಹತ್ರ ಕೈ ಜೋಡಣೆ ಮಾಡಿ ಕೇಳುವುದೇನಂದ್ರೆ, ಯಾರಿಗೂ ಏನು ಕೊಡಬೇಕಾದ್ರೂ ತಾಯಿ ಅಪ್ಪನಿಲ್ಲದೆ ಆಗುವುದಿಲ್ಲ. ಅವ ಕೊಡಬೇಕಾದ್ರೂ ಏನು ಕೊಡಬೇಕಾದ್ರೂ ಬರಬೇಕಾದ್ರೂ ತಾಯಿ ಅಪ್ಪನೇ ಬೇಕು. ಹಾಗಾದ್ರೆ ಎಲ್ಲಾರ ಹತ್ರ ಕೇಳುವುದು ಕೈ ಜೋಡಣೆ ಮಾಡಿ ಬನ್ನಿ, ಈ ಕ್ಷೇತ್ರಕ್ಕೆ ಭೇಟಿ ಕೊಡಿ. ಈ ಕ್ಷೇತ್ರಕ್ಕೆ ನಿಮ್ಮಿಂದ ನಮಗೆ ತಾಯಿಗೆ ನಿಮ್ಮಿಂದ ಏನು ಬೇಕೋ ತಾಯಿ ಬರ್ತಾರೆ. ಒಂದು ಕ್ಷೇತ್ರಕ್ಕೆ ಜೀರ್ಣೋದ್ಧಾರಕ್ಕೆ ಎಲ್ಲಾರು ಪಾಲುದಾರರಾಗಿ, ಹಾಗೆ ಎಲ್ಲರಿಗೂ ತಾಯಿ ಜಗನ್ಮಾತೆ ಕೆಟ್ಟವನನ್ನು ಒಳ್ಳೇದು ಮಾಡಬೇಕು, ಒಳ್ಳೆಯವನನ್ನು ಮಾಡಬೇಕು, ಎಲ್ಲಾರನ್ನು ಒಳ್ಳೇದು ಮಾಡಬೇಕು ಅಂತ ನಮ್ಮ ಬೇಡಿಕೆ. ಹಾಗಾದ್ರೆ ಎಲ್ಲರ ತಾಯಿ ಎಲ್ಲ ಯಾವ ಕೆಟ್ಟತನ ಇದೆಯೋ ಮನಸ್ಸಿನ ಆ ಕೆಟ್ಟತನವನ್ನು ತೆಗೆದು ಒಳ್ಳೆಯವನಾಗಬೇಕು ಅಂತ ನಮ್ಮ ಬೇಡಿಕೆ. ಕ್ಷೇತ್ರದಲ್ಲಿ ಬಂದವರಿಗೆ ಕ್ಷೇತ್ರದಲ್ಲಿ ನಮಗೆ ಜೀರ್ಣೋದ್ಧಾರ ಆಗುತ್ತೆ. ಆ ಜೀರ್ಣೋದ್ಧಾರಕ್ಕೆ ಎಲ್ಲರೂ ನಮಗೆ ನಮ್ಮ ಮತ್ತೆ ಜೀರ್ಣೋದ್ಧಾರದ ಸಮಿತಿ ಇದೆ, ಅವರಲ್ಲಿ ಎಲ್ಲರಿಗೂ ಕೈ ಜೋಡಣೆ ಮಾಡಿ ತಾಯಿಗೆ ಕ್ಷೇತ್ರಕ್ಕೆ ನಿರ್ಮಾಣಕ್ಕೆ ಎಲ್ಲರೂ ಬಂದು ನಮ್ಗೆ ಕೈ ಜೋಡಣೆಗೆ ಅತಿ ಸಹಾಯ ಮಾಡಿ ಇಷ್ಟೆಲ್ಲ ಮಾಹಿತಿ. ನಮಸ್ತೆ, ನಾನು ಅಶಾಂತರ ಶೆಟ್ಟಿ ಅಂತ ವಿಶ್ವನಿಂದ ಬರ್ತಾ ಇದ್ದೀನಿ. ನಾನು ಈ ಕ್ಷೇತ್ರಕ್ಕೆ ಒಂದು 3 ವರ್ಷದಿಂದ ಬರ್ತಾ ಇದ್ದೀನಿ. ನಮ್ಮ ತಾಯಿಯ ದರ್ಶನಕ್ಕೆ ನಾನು ಭಾಗಿಯಾಗಿದ್ದೀನಿ. ನಮ್ಮ ದರ್ಶನದಲ್ಲಿ ನನಗೆ ಕೆಲವೊಂದು ನನ್ನ ಸಾಂಸಾರಿಕ ವಿಷಯದಲ್ಲಿ ಆಗಲಿ, ನನ್ನ ವೈಯಕ್ತಿಕ ವಿಷಯದಲ್ಲಿ ಆದ್ರೆ, ನನ್ನ ಕೆಲಸದ ವಿಷಯದಲ್ಲಿ ಒಳ್ಳೆಯ ಜಯ ಸಿಕ್ಕಿದೆ ನನಗೆ. ತಾಯಿ ನನ್ನ ತುಂಬಾ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಕೂಡ ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ನಮ್ಮ ನಂಬಿಕೆ ಇದೆ. ಅದೇ ರೀತಿ ನಾನು ಈ ಕ್ಷೇತ್ರದಲ್ಲಿ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಈಗ ಇಲ್ಲಿ ಕೋಶಾಧಿಕಾರಿಯಾಗಿದ್ದೇನೆ ಈ ಕ್ಷೇತ್ರದಲ್ಲಿ. ಇವತ್ತು ನಮ್ಗೆ ತುಂಬಾ ಸಂತೋಷದ ವಿಷಯ ಏನೆಂದ್ರೆ, ಇವತ್ತು ತಾಯಿಯ ಭೂಮಿ ಪೂಜೆಯನ್ನು ನಾವು ಮಾಡಿದ್ದೇವೆ. ಅದೇ ರೀತಿ ನಾವು ಆದಷ್ಟು ಬೇಗ ಈ ಕ್ಷೇತ್ರವನ್ನು ಬೆಳಗಿಸಬೇಕೆಂಬ ಆಸೆಯನ್ನು ಇಟ್ಟುಕೊಂಡಿದ್ದೇವೆ. ಅದಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಗೆ ಸಹಕಾರವನ್ನು ಕೊಟ್ಟಿದ್ದಾರೆ ದಾನಿಗಳು.
ಅದೇ ರೀತಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಾವು ಕ್ಷೇತ್ರವನ್ನು ಬೆಳಗಿಸಬೇಕು. ಈ ಕ್ಷೇತ್ರ ಬೆಳಗಿಸುವುದರ ಮೂಲಕ ಈ ಹೆಚ್ಚಿನ ಈ ಜನರು ಎಷ್ಟು ಕಷ್ಟದಲ್ಲಿದ್ದಾರೆ, ಆ ಕಷ್ಟದ ಜನರು ಎಲ್ಲ ಈ ಕ್ಷೇತ್ರಕ್ಕೆ ಬಂದು ಅವರ ಕಷ್ಟಗಳನ್ನು ಪರಿಹಾರ ಮಾಡಿಕೊಡ್ಬೇಕು ತಾಯಿ, ಅವರ ಕಷ್ಟಗಳನ್ನು ಬಗೆಹರಿಸಬೇಕು ತಾಯಿ. ಇನ್ನಷ್ಟು ಜನರು ಈ ಭಕ್ತರು ಈ ಕ್ಷೇತ್ರಕ್ಕೆ ಬರಬೇಕೆಂಬ ಆಸೆ ನಾವು ಇಟ್ಟುಕೊಂಡಿದ್ದೇವೆ. ಆದಷ್ಟು ಬೇಗ ಆಸೆಯನ್ನು ಈಡೇರಿಸಬೇಕೆಂದು ತಾಯಿಯಲ್ಲಿ ನಾವು ಅನುಗ್ರಹ ಇಟ್ಟಿದ್ದೇವೆ. ಆದ್ದರಿಂದ ಈ ಕ್ಷೇತ್ರವನ್ನು ಆದಷ್ಟು ಬೇಗ ನಾವು ಜೀರ್ಣೋದ್ಧಾರ ಮಾಡುವಂತಹ ಅಭಿಪ್ರಾಯವನ್ನು ಇಟ್ಟುಕೊಂಡಿದ್ದೇವೆ. ಅದಕ್ಕೆ ನಮ್ಗೆ ಎಲ್ಲ ಜನರ ಸಹಕಾರವನ್ನು ಬಯಸುತ್ತೇವೆ ಎಂದು ಹೇಳ್ತೇವೆ.